ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ, ಒಂದು ವಿದ್ಯಾವಂತರ ಜಿಲ್ಲೆ. ಕಾಂಗ್ರೆಸ್ ಪಕ್ಷ ಮತದಾರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ದೂರ ಇಡಬಾರದು. ಯಾಕಂತಂದ್ರೆ ಒಬ್ಬ ಮನುಷ್ಯ ಜೀವಂತ ಇದ್ದು ಸತ್ತಾಗಿ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇಲ್ಲ ಅಂತಂದ್ರೆ ಸರ್ಕಾರ ಸವಲತ್ತು ಇನ್ನೊಂದು ಅದು ಬೇರೆ ವಿಚಾರ, ಆದರೆ ಅವನ ಹಕ್ಕು ಅದು. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ SIR ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಥರದ ಪಕ್ಷದ ಮುಖಂಡರನ್ನು ಕರೆದು ಸಾಕಷ್ಟು ಸಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ SIR ನ ಬಗ್ಗೆ ಆಳವಾದಂತ ತಿಳುವಳಿಕೊಳ್ಳುವಂತವರಿಂದ BLEAಗಳಿಗೆ ಅಂದ್ರೆ ಪಕ್ಷದ ಏಜೆಂಟ್ಗಳು ಯಾರಿದ್ದಾರೆ, ಅದು ಎಲ್ಲ ರಾಜಕೀಯ ಪಕ್ಷಕ್ಕೆ ಒಬ್ಬೊಬ್ಬ ಏಜೆಂಟ್ ಅಂತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬ್ಲಾಕ್ ಬೂತ್ ನಲ್ಲಿ ಕೂಡ ಏಜೆಂಟ್ ನೇಮಕ ಆಗ್ತಾ ಇದೆ. ನನ್ನ ಮಟ್ಟಿಗೆ ಹೇಳಬೇಕು ಅಂದ್ರೆ 249 ಬೂತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿದೆ. 249 ಬೂತ್ನಲ್ಲಿ ಕೂಡ ನಮ್ಮ ಪಕ್ಷದ ಏಜೆಂಟ್ ಇದ್ದಾರೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದ ಏಜೆಂಟರು ದುರ್ಬಲ ವರ್ಗಕ್ಕೆ ಸೇರಿದವರು, ಅಲ್ಪಸಂಖ್ಯಾತರು, ಪರಿಷ್ಠ ಸಮಾಜಕ್ಕೆ ಸೇರಿದವರು, ಸಾಮಾಜಿಕ ನ್ಯಾಯದ ವಂಚಿತರು, ಅವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಅಂತ ಹೇಳುವುದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾಕಷ್ಟು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ನಾನು ನನ್ನ ಬಗ್ಗೆ ನಮ್ಮಲ್ಲಿ ಹೇಳಬೇಕು, ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ. ಸರ್ಕಾರದ ಒಂದು ನಿರ್ದೇಶನ ಬಂತು ಎಲ್ಲ PLAಗಳಿಗೆ, ಬೂತ್ ಲೆವೆಲ್ ಏಜೆಂಟ್ ಯಾರಿದ್ದಾರೆ ಆ ಪಕ್ಷದ ಪಕ್ಷಾತೀತವಾಗಿ, ಹೌದು ಯಾವುದೇ ಪಕ್ಷದವರಿಗೆ ಇರಲಿ, ಅವರಿಗೆ ತಹಸೀಲ್ದಾರರು ಅವರನ್ನು ಕರೆಸಿ ಅವರಿಗೆ ಒಂದು ತರಬೇತಿ ಕೊಡಬೇಕು ಅಂತೇಳಿ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್, BLA ಅಂದ್ರೆ ಬೂತ್ ಲೆವೆಲ್ ಏಜೆಂಟ್, ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳನ್ನ, ಬೂತ್ ಲೆವೆಲ್ ಓಗಳನ್ನ ಕರೆಸಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವು ನಮ್ಮ ತಾಲೂಕಿನಲ್ಲಿ, ಬೇರೆ ತಾಲೂಕಲ್ಲಿ ಕೂಡ ಇದೆ. ಒಂದು ಸಂಕೀರ್ಣವಾದಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ಬಹುಶಃ ಸೀಮಿತವಾದ ಜನರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಕೆಲವು ಗ್ರಾಮಗಳನ್ನು ಸೇರಿಸಿ ಒಂದು 2-3 ಕಡೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಗಳ ಜೊತೆ ಅಂದ್ರೆ BLOಗಳ ಜೊತೆ ಮೀಟಿಂಗ್ ಅನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ ನಮ್ಮ ಈ ಅಂಗನವಾಡಿ ಸಹಾಯಕರು ಅವರಿಗೆ ಸ್ವಲ್ಪ ಮಾಹಿತಿ ಕಷ್ಟ ಅನ್ನುವಂಥದ್ದನ್ನು ಅವರಿಗೆ ವಿಶೇಷವಾದ ತರಬೇತಿ ಕೊಡುವ ಮೂಲಕ ಬಹುಶಃ ನಮ್ಮ ಉದ್ದೇಶ ಇಷ್ಟೇ, ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ದೂರ ಉಳಿಬಾರದು. ಇದು ಮತ್ತೆ ನಾನು ಹೇಳ್ತಕ್ಕಂಥದ್ದು, ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ಉಳಿತಕ್ಕಂಥ ಆಗ್ಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮಾಡುವಂಥದ್ದು. SIR ತಂದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀನಿ, ನ್ಯೂಸ್ ನೋಡ್ತಾ ಇದ್ದೀನಿ, ನಿಮ್ಗೆ ಅನುಭವ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಅದರ ಮೇಲೆ ಒಂದು ನಾವು ಏನ್ ಹೇಳ್ತೀವಿ, ಮತದಾರ ಪಟ್ಟಿಯಿಂದ ತೆಗೆಯಬಾರದು ಅಂತ ಹೇಳ್ತಕ್ಕ ನಮ್ಮ ಉದ್ದೇಶ, ಅದು ನಮ್ಮ ಅಪೇಕ್ಷೆ ಕೂಡ. ಅದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪೌರನ ಹಕ್ಕು. ಆದ್ರೆ ಕೆಲವು ಮಂದಿ ಒಂದು ಕುತಂತ್ರ ಮಾಡ್ತಾರೆ, ಅವರನ್ನು ಮತದಾರ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ. ಅದಕ್ಕೆ ವೀಕ್ಷಕರನ್ನ ಹಾಕ್ಬೇಕು, ಹಾಗೆ ಹಾಕ್ಬೇಕು, ಹೀಗೆ ಬೇಕು, ಸುಳ್ಳು ಇದೆ ಅಂತ ಹೇಳಿ ಅವರು ಒಂದು ಅಪಪ್ರಚಾರ ಮಾಡ್ತಾರೆ. ನಮಗೊಂದು ಕಾಮನ್ ಸೆನ್ಸ್ ಇದೆ. ಬಹುಶಃ ಅವರು ಕೆಲವು ಜನ ಮಾತಾಡ್ತಕ್ಕಂಥದ್ದು ನನಗೆ ಅರ್ಥ ಆಗುವುದಿಲ್ಲ, ಅದೇನು ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಇವತ್ತು 2002ನೇ ಇಸ್ವಿಯಲ್ಲಿ ಯಾರು ಮತದಾರರು ಮತ ಹಾಕಿದ್ದಾರೆ ಅವರನ್ನ ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಿದೆ. ಮ್ಯಾಪಿಂಗ್ ಅಂತ ಹೇಳಿದ್ರೆ ಈ ಒಂದು ಸಾಲ 2025ರಲ್ಲಿ ಬಹುಶಃ ಅವರು ಮತದಾರ ಪಟ್ಟಿ ನೇರವಾಗಿ ಅವರ ಹೆಸರು ಹಾಕಿ ಮುದ್ರಿತಾಗ್ತದೆ. ಈಗ SIR ಒಂದು ಪ್ರಚಾರಕ್ಕೆ ಇರ್ತಕ್ಕಂಥ ವಸ್ತು, ಅದು ಹೇಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಿಮ್ಗೆ ಮಾಹಿತಿ ನಿಮಗೆ ಆಗಿದೆ. ಬಹುಶಃ ಕಷ್ಟದ ಕೆಲಸ ಆದರೂ ಕೂಡ ಇವತ್ತು ದೇಶದ
ಸರ್ಕಾರ ಮಾಡತಕ್ಕಂತ ಈ ಕಾರ್ಯಕ್ರಮ, ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಂತಲ್ಲ. ಹೌದು, ಈ SIR ಪ್ರಕರಣ ಬಹುಶಃ ಇದನ್ನ ಎನಿಮಿನೇಷನ್ ಮಾಡತಕ್ಕಂಥದ್ದು, ಅದಕ್ಕೆ BL ನೇಮಕಾತಿ ಮಾಡತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಅದಕ್ಕೆ ಅಧಿಕಾರಿಗಳು ಬೇಕು. ಈ ಕೆಲವು ಜನ ಹೇಳ್ಬೋದು, ಅಧಿಕಾರಿಗಳು ಹೇಳುದು ಯಾರು ಮಾಡುದು ಹೇಳುದು, ಎಲ್ಲ ಸ್ಥಳೀಯ ಮಟ್ಟದ, ನಾವು ಅದೇ ಕ್ಷೇತ್ರದ ಸಾಮಾನ್ಯವಾಗಿ ಸ್ಥಳೀಯ ಮಟ್ಟದ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅಂಗನವಾಡಿ ಟೀಚರ್ ಸ್ಥಳೀಯ ಮಟ್ಟದ, ನಾವು ಬೇರೆ ಊರಿನ ತಂದು ಅಲ್ಲಿ ನೇಮಕಾತಿ ಮಾಡಿರ್ತಕ್ಕಂಥದ್ದಲ್ಲ. ಬಹುಶಃ ಅನುಭವದ ಕೊರತೆ ಇರ್ಬೋದು, ಆದ್ರೆ ಅದಕ್ಕೆ ಸೂಕ್ತವಾದ ಮಾಹಿತಿಗಳನ್ನ ಪಡ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತಾರೆ. ಆದ್ರೆ ಇವತ್ತು ಈ ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಮೂರ್ಖತನದ ಮಾತನ್ನ ಆಡ್ತಾ ಇದ್ದಾರೆ. ಕೆಲವರು ಏನು ಅಂತಾನೆ ಆಡ್ತಾರೆ, ಇವನ್ ಅವರಿಗೆ ತಲೆಬುಡ ಇಲ್ಲದೆ ಮಾತಾಡ್ತಾರೆ, ಕೆಲವರು ತಲೆಬುಡ ಇಲ್ಲದೆ ಮಾತಾಡ್ತಾರೆ. ಬಹುಶಃ ಇದರಲ್ಲಿ ಇದು ಬೇರೆ ದೇಶದವ್ರನ್ನ ಮತದಾರ ಪಟ್ಟಿಗೆ ಸೇರಿಸ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಆಗತ್ತೆ ಅಂತ ನಾವು ಅವರ ಕೆಲವು ಉದಾಹರಣೆಯನ್ನು ಕೊಡ್ತಾರೆ. ಸಾಮೂಹಿಕವಾಗಿ ಮತಪತ್ರವನ್ನ ನೀವು ಭರ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವು ಆರಾಧನಾ ಸ್ಥಳದಲ್ಲಿ ಮಸೀದಿ ಹೆಸರನ್ನು ಹೇಳ್ತಾರೆ, ಅಥವಾ ಬೇರೆ ಬೇರೆ. ಈಗ ನಾವು ತಿಳ್ಕೊಂಡಾಗೆ ಈಗ ಒಂದು ವಿಚಾರವನ್ನು ನಾನು ಹೇಳ್ತಕ್ಕಂಥದ್ದು, ಆನ್ಲೈನ್ ಅಲ್ಲಿ ಕೂಡ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ಬೋದು. ಇದು ಕಾಮನ್ ಸೆನ್ಸ್. ಆನ್ಲೈನ್ ಅಂದ್ರೆ ಏನು? ನನ್ನ ಅಡಿಗೆ ಕೋಣೆಯಲ್ಲಿ ನಿಂತು ನಾನು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಬಹುದು ಅಲ್ವಾ? ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ಕೇಳ್ತೀನಿ, ಸೇರ್ಬಹುದು. ಅವನು ಆನ್ಲೈನ್ ನಲ್ಲಿ ಅವರ ಮತದಾರ ಪಟ್ಟಿಗೆ. ಆದರೆ ಮತದಾರ ಸೇರ್ಪಡೆ ಮಾಡತಕ್ಕ BL ಯಾವುದೇ ರಾಜಕೀಯ ಪಕ್ಷ ಸೇರಿದ ಅಂತ ಹೇಳಿ ನಾನು ಒಪ್ಲಿಕ್ತಾ ಇಲ್ಲ. ಅಷ್ಟು ಒಂದು ಬೂತಿಗೆ ಒಬ್ಬ ಅಂತ ಹೇಳಿದ್ರೆ ಸಾವಿರಾರು ಜನ ನೇಮಕಾತಿ, ಒಂದಲ್ಲ. ದಕ್ಷಿಣ ಕನ್ನಡದಲ್ಲಿ 249 ಜನ ಬೂತ್ ಏಜೆಂಟ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಎಷ್ಟು? 249 ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಸಣ್ಣ ಮಟ್ಟದ ಪಾಪ, ಅವರಿಗೆ ಕಷ್ಟ ಆದ್ರೂ ಕೂಡ ಅವರು ಪಾಪ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಈ ತರ ಇದನ್ನ ಒಂದು ರಾಜಕೀಯ ಬೆರೆಸ್ಕೊಂಡು, ಮತೀಯ ಭಾವನೆಯನ್ನ ಬೆರೆಸ್ಕೊಂಡು ಬಹುಶಃ ಜನರನ್ನ ಮತದಾರ ಪಟ್ಟಿಯಿಂದ ಅವರನ್ನ ತೆಗಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲೇ ಈ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದಾಗಿ ಇವತ್ತು ಅವರೆಲ್ಲ ವಿರೋಧ ಪಕ್ಷದ ನಾಯಕರು ಒಂದು ಬಫೂನ್ಗಳಿದ್ದಾಗೆ, ಅಶೋಕ, ಚೆಲುವಾದಿನಾರಾಯಣ, ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ. ಇವರು ಒಟ್ಟಾರೆ ಮಾತಾಡೋದು ಒಂದು ವಿರೋಧ ಪಕ್ಷದ ಸ್ಥಾನಮಾನವನ್ನೇ ಅವರು ಗೌಣ ಮಾಡ್ತಕ್ಕಂಥ ನಾನು ಕಾಣ್ತಾ ಇದ್ದೇನೆ. ಬಹುಶಃ ಇದನ್ನ ನಾನು ಗಮನಿಸಿಕೊಂಡು, ಬಹುಶಃ ಯಾರು ಕೂಡ ನನ್ನ ಜಿಲ್ಲೆಯ ಮಟ್ಟಿಗೆ ನಾವು ಹೇಳ್ತಕ್ಕಂಥ, ನಾನು ಹಿರಿಯ ಕಾಂಗ್ರೆಸ್ನ ಒಬ್ಬ ಮುಖಂಡನಾಗಿ SIR ಪ್ರಕರಣ ಇದನ್ನ ಪ್ರಕ್ರಿಯೆಯಲ್ಲಿ ಇಲ್ಲಿ ನಮ್ಮನ್ನ ಒಂದು ಮಾನಿಟರ್ ಮಾಡ್ತಕ್ಕಂಥದ್ದು ಹೇಳಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನಾನು ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಬಹುಶಃ ಇದಕ್ಕೆ ಯಾರು ಅದಕ್ಕೆ ತಲೆ ಕೆಡಿಸದೆ, ಅಧಿಕಾರಿಗಳು ಯಾರು BL ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಯಾರ ಮಾತಿಗೂ ಕಿವಿಕೊಡದೆ ಒಂದು ಪ್ರಾಮಾಣಿಕವಾದ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ SIR ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರರನ್ನ ಯಾವುದೇ ಕಾರಣಕ್ಕಾಗಿ ಅವ್ರನ್ನ ತೆಗೆಯದಂತೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅದೆಲ್ಲ 22ನೇ ಇಸ್ವಿಯಲ್ಲಿ ಮತದಾರ ಇದ್ದವರಿಗೆ ಮಾತ್ರ ಆಗುದು. ನಾವು ನುಸುಳುಕೋರರ ಪರವಾಗಿರ್ತಕ್ಕಂಥ ನುಸುಳುಕೋರರು ಯಾರು ಅಂತ ಈಗ RDX ಬಂದದ್ದು ಯಾವಾಗ? RDX ಬಂದು ಮಿಲಿಟರಿ ಜನರನ್ನು ಸಾಯಿಸಿದ ಯಾವಾಗ? ಯಾವ ಅಧಿಕಾರದಲ್ಲಿ? ಯಾರ ಅಧಿಕಾರದಲ್ಲಿ? ಯಾಕೆ ಅವ್ರು ಮಾತಾಡೋದಿಲ್ಲ? ಇವತ್ತು ನುಸುಳುಕೋರರು ಅಂತ ಹೇಳ್ತಾರಲ್ಲ, ನುಸುಳುಕೋರರು ಅಂತೇಳಿ ಬಹುಶಃ ಹೇಳುದು ಇದು ಎಂದು ಮಾತಾಯ್ತು, ಮಾತಿಗೆ ಅರ್ಥ ಇಲ್ಲ. ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಎನಿಮಿನೇಷನ್ ಫಾರ್ಮ್ ದಸ್ಕತ್ ಹಾಕಿದ ಮೇಲೆ, ಎನಿಮಿನೇಷನ್ ಮಾಡ್ಬೇಕಾದ್ರೆ ನಾವು ಮ್ಯಾಪಿಂಗ್ ಆದಂತವ್ರು ಹೊಸತಾಗಿ ಮತದಾರ ಪಟ್ಟಿಗೆ ನೋಡುವ ಎಷ್ಟು ಜನ ಮತದಾರ ಪಟ್ಟಿಗೆ ಸೇರ್ತಾರೆ ಅಂತ. ಬೇರೆ ಕಡೆ ಕೂಡ 1% 2 ಜನ ಹೊಸ ಮತದಾರ ಪಟ್ಟಿಗೆ ಸೇರ್ಬೋದು ಹೇಳ್ತಕ್ಕಂಥದ್ದು. ಅದು ಕೂಡ ದಾಖಲಾತಿಗಳು, 11 ದಾಖಲಾತಿಗಳು 1 ದಾಖಲಾತಿಯಲ್ಲಿ ಕೊಡಬೇಕು. ಸುಮ್ಮನೆ ಸುಲಭದಲ್ಲಿ ಆಗುದಿಲ್ಲ.
ಇವತ್ತು ಮತದಾರ ಪಟ್ಟಿ ತೆಗಿಲಿಕ್ಕೆ ಆಗುತ್ತೆ, ಮತದಾರ ಪಟ್ಟಿ ಸೇರಿಸಲಿಕ್ಕೆ ಆಗುತ್ತೆ. ಇದು ಕೂಡ ನಾನು ಹೇಳ್ತೀನಿ, ಸೇರಿಸಲಿಕ್ಕೆ ಆಗುದಿಲ್ಲ, ತೆಗೆಬಾರ್ದು. ಜನರಲ್ ಆಗಿ ನೀವು ಏನು ನಮ್ಮ ಕಡೆಗೆ 5 ತಾರೀಕಿಗೆ ಇದಿದೆ ಕರಡು ಪ್ರತಿ, ಅದ್ರ ಕೆಲ ಹೆಸರು ತೆಗೆದುಬಿಟ್ರೆ ಆಯ್ತು, ಬಾರಿ ಸುಲಭದ ಕೆಲಸ. ಅದು ನಮಗೆ ಭಯ, ಹೆಸರನ್ನು ತೆಗೆದುಬಿಟ್ರೆ ಆಯ್ತು. ಆದ್ರೆ ಸೇರಿಸೋದು ಅದಕ್ಕೆ ಬೇರೆ ಇದಿದೆ, ದಾಖಲಾತಿ ಕೊಡಬೇಕು. ಸುಮ್ಮನೆ ತೀರ್ಸಲಿಕ್ಕೆ ಆಗುದಿಲ್ಲ. ಅದನ್ನು ಪರಿಶೀಲನೆ ಮಾಡ್ತಾರೆ. ಚುನಾವಣಾ ಕಮಿಷನ್ ಕೂಡ ಜವಾಬ್ದಾರಿ ಆಗ್ತದೆ, ಕೇಂದ್ರ ಚುನಾವಣಾ ಕಮಿಷನ್ ಕೂಡ ಜವಾಬ್ದಾರಿ. ಕೇವಲ ಬಡಪಾಯಿ ನೌಕರರನ್ನ ಹೊಣೆಗಾರರು ಮಾಡೋದಲ್ಲ, ನೀವು ಆ ರಾಜಕೀಯ ಪಕ್ಷದವರು ಈ ರಾಜಕೀಯ ಪಕ್ಷದವರು ಅಂತ ಹೇಳಿ. ದಕ್ಷಿಣ ಜಿಲ್ಲೆಯಲ್ಲಿ ಯಾವ ಅಂಗನವಾಡಿ ಟೀಚರ್ ಬಿಜೆಪಿ ಅವರು ಅಂತ ನೀವು ಅಥವಾ ಕಾಂಗ್ರೆಸ್ ಅಂತ ಗುರುತು ಮಾಡಿ ಯಾರು ಇಲ್ಲ. ಅವರ ಕರ್ತವ್ಯವನ್ನು ಮಾಡ್ತಾರೆ ಅಷ್ಟೇ. ಇಲ್ಲಿ ಯಾರಾದ್ರೂ BLA ಕೆಲಸ ಮಾಡಿದವರು ಇದ್ದಾರಾ? BLA ನನಗೆ ಮಾಡ್ತಾ ಇದ್ದೀರಲ್ಲ, ಹೋಗ್ತಾ ಇದ್ದೀರಾ? ಇದು ಒಂದು ಭಾಗ ಆಯ್ತಲ್ಲ. ಇನ್ನೊಂದು ವಿಚಾರ ಮುಖ್ಯವಾಗಿ, ಇವತ್ತು ಅಯೋಧ್ಯೆ ದೇವರ ಹೆಸರು ಮೇಲೆ, ದೇವರು ಧರ್ಮ ದೇಶ ಪ್ರೇಮದ ಹೆಸರು. ಇವತ್ತು ಎಷ್ಟು ಲೂಟಿ ಮಾಡಿದ್ರು ಅಂತ ಹೇಳಿದ್ರೆ, ಈಗ ನನಗೆ ಇದು ಇವರು ನೋಡಿ ದೇವರ ಹೆಸರನ್ನು ಹೇಳ್ಕೊಂಡು ನನಗೆ ಒಬ್ರು ಹೇಳ್ತಾರೆ, ಹೌದು ಈಗ ಈ ದೇಣಿಗೆ ಸಂಗ್ರಹ ಮಾಡಿದ ಕಲೆಕ್ಷನ್ ನಲ್ಲಿ ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಅವರು ಅಧಿಕಾರ ಚೇಂಜ್ ಮಾಡಿದಲ್ಲಿ ದಿವಸಕ್ಕೆ 8 ಲಕ್ಷ ರೂಪಾಯಿ ವ್ಯತ್ಯಾಸ ಬರ್ತದೆ. ಎಷ್ಟು? 8 ಲಕ್ಷ. ಅದೆಲ್ಲ ಸಾಮಾನ್ಯ ಅನ್ನ ಅಂತ ಹೇಳುವಂತ ಮಾತನ್ನೇ ಹೇಳ್ತಾರೆ ಕೆಲ ಜನ. ಸಾಮಾನ್ಯ, ಅದು ದೊಡ್ಡ ವಿಚಾರ ಅಲ್ಲ. ಅದು ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಆ ದೇಣಿಗೆ ಸಂಗ್ರಹದಲ್ಲಿ ಆರೋಪ ಆಗಿದೆ. ಬಹುಶಃ ಒಂದು ದೇವರ ಹೆಸರಿನಲ್ಲಿ ಈ ತರ ಆಗಿರ್ತಕ್ಕಂಥದ್ದು ಬಹಳ ಹೇಳ್ತಾರೆ ನಮ್ಗೆ. ನಾವು ಇವರು ರಾಮ್ ಭಕ್ತರಲ್ಲ, ನಾವು ದೈವ ವಿಶ್ವಾಸಿಗಳೇ. ನಾವು ನಮ್ಮ ಊರಿನಲ್ಲಿ ದೇವಸ್ಥಾನಕ್ಕೆ ಹೋಗುವವರೇ, ಧರ್ಮದ ಬಗ್ಗೆ ನಮ್ಗೆ ಕಾಳಜಿ ಇರುವ ನಾವು ಯಾರು ದೇವಸ್ಥಾನಕ್ಕೆ ಎಲ್ಲ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವರು ರಾಮನ ಭಕ್ತರಲ್ಲದವರು ಇಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಕ್ಕಂಥ. ಇವರು ಯಾಕೆ ಮಾತಾಡ್ತಾರೆ? ರಾಮ ಭಕ್ತರು ಕಲೆಕ್ಷನ್ ಮಾಡಿದ್ರೆ ರಾಮ ಭಕ್ತರು ತಿಂದಿದ್ದಾರೆ, ಏನು ದೊಡ್ಡ ಸಮಸ್ಯೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲರೂ ದೇವರ ಧರ್ಮ ವಿಶ್ವಾಸಿಗಳು, ದೈವ ವಿಶ್ವಾಸಿಗಳು. ನಾವತ್ತು ನನಗೆ ನನ್ನ ವೈಯಕ್ತಿಕ ಹೇಳ್ಬೇಕು ಅಂತಂದ್ರೆ, ನನ್ನ ತಂದೆ ರಾಮೇಶ್ವರಕ್ಕೆ ಕರ್ಕೊಂಡೋಗಿ ನನಗೆ ಹೆಸರಿಟ್ಟದ್ದು ರಾಮನಾಥ ಅಂತ ಅವರ ಒಂದು ನಂಬಿಕೆಯ ಮೇಲೆ. ನನಗೆ ಹುಯಿಗೆಯಲ್ಲಿ ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ನಾವು ಪ್ರತಿ ವರ್ಷ ಹೋಗ್ತಿದ್ವಿ. ನಮ್ಮ ತಂದೆ ಹಾಗಾಗಿ ನಮ್ಮನ್ನೆಲ್ಲ ರಾಮ ಭಕ್ತರಲ್ಲ, ನಾವು ಧರ್ಮ ವಿರೋಧಿಗಳು ಅಂತ ಒಂದು ಪ್ರಚಾರ. ಇದು ಕೂಡ ಇದನ್ನು ನಾವು ಬಹುಶಃ ಇದು ದೇವರ ಹೆಸರಿನಲ್ಲಿ ಲೂಟಿ ಮಾಡೋದು. ಉದಾಹರಣೆಗೆ ನಾನು ನನ್ನಲ್ಲಿ ಹೇಳ್ತದ್ದು, ದೇವರ ಹೆಸರಲ್ಲಿ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ರಾಮ ಭಜನಾ ಮಂದಿರ ಇದೆ, ಅದು ರಸ್ತೆ ಪರಮೋಗು. ರಸ್ತೆ ಪರಮೋಗಕ್ಕನ್ನ ತಹಸೀಲ್ದಾರ್ ಮೂಲಕ ಮಂಜೂರಾತಿ ಮಾಡಿಸ್ಕೊಂಡಿದ್ದಾರೆ ಟ್ರಸ್ಟ್ ನ ಹೆಸರಲ್ಲಿ. ಯಾವುದೇ ಪರಮೋಗ್ ಜಾಗವನ್ನ ಯಾವುದೇ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ 250 ಅಂಗಡಿ ಇದೆ. ಅದು ಹೇಳಲಿಕ್ಕೆ ರಾಮ ಮಂದಿರ. ಇನ್ನೊಂದು ವಿಚಾರವನ್ನು ಹೇಳ್ತೇವೆ. ಉದಾಹರಣೆ, ಯಾಕೆ ನಮ್ಮ ದೇವರ ಹುಂಡಿ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ನನಗೆ ಒಂದು ಆರೋಪ ಮಾಡಿದ್ರು. ಮಕ್ಕಳ ಊಟವನ್ನ ರಮನಾಥ್ ನಾನು ಊಟ ನಿಲ್ಲಿಸಿದಲ್ಲ, ಮತ್ತೊಂದ್ಸರಿ ಹೇಳ್ತೇನೆ. ಇವರು ಹುಂಡಿ ಕೈ ಹಾಕಿದ್ದಾರೆ. ಇವರು ಕೊಲ್ಲೂರು ದೇವಸ್ಥಾನ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಕ್ಯಾಶ್ ಪಡ್ಕೊಳ್ಳುವುದು ಪ್ರತಿ ವರ್ಷ. ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ನನಗೆ ಗೊತ್ತಿಲ್ಲ. ಚಕ್ಕಿನ ಮೂಲಕ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಇವರು ಹುಂಡಿಗೆ ಕೈ ಹಾಕುವವರು, ಧರ್ಮ ದೇಶದ ಹುಂಡಿಗೆ ಕೈ ಹಾಕುವವರು. ಇವು ನಮಗೆಲ್ಲ ಬೋಧನೆ ಮಾಡ್ತಕ್ಕಂಥದ್ದಲ್ಲ. ನಾವು ದೈವ ಭಕ್ತರೇ, ಧರ್ಮ ವಿಶ್ವಾಸಿಗಳು. ನಾವು ನಮ್ಮ ಯಾವ ದೇವಸ್ಥಾನ, ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳ
ಕೆಲಸವನ್ನು ನಾವು ಮಾಡ್ತೀವಿ. ಸರಿಗ